ನಮ್ಮ ಪಕ್ಷದಲ್ಲಿ ಯಾವುದು ಗೊಂದಲ ಇಲ್ಲ, ಏನೂ ಇಲ್ಲ ಸರ್. ಎಲ್ಲ ಅವರವರು ತೋರಿಸ್ಕೊಳ್ತಾ ಇರೋದು, ಅವರವರು ಮಾಡ್ಕೊಳ್ತಾ ಇರೋದು ನಿಮ್ಮ ಟಿ ವಿಗಳಲ್ಲಿ ನಾವು ನೋಡ್ತಾ ಇರೋದು. ಆದರೆ ನಮಗಂತೂ ಏನೂ ಗೊತ್ತಿಲ್ಲ. ಎಲ್ಲ ಕರೆಕ್ಟಾಗೇ ಇದೆ ಸರ್, ಯಾರ್ದು ಏನು ಡಿಸ್ಟರ್ಬೆನ್ಸ್ ಇಲ್ಲ, ಎಲ್ಲ ಕರೆಕ್ಟಾಗಿದ್ದಾರೆ. ಸಿದ್ದರಾಮಣ್ಣ ಅವರು ಆರಾಮಾಗಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡೋದಕ್ಕೆ ನಾವು ಬಿಡೋಣ ಅಷ್ಟೇ. ಅದು ಗೊತ್ತು. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರು ಸೀನಿಯರ್ ಲೀಡರ್, ನಮಗೆ ಅವರು ಸೀನಿಯರ್ ಲೀಡರು ಪಾರ್ಟಿನಲ್ಲಿ. ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಪ್ರಶ್ನೆ ಏನು ಇಲ್ಲ ಸರ್. ಬದಲಾವಣೆ ನೀವು ಹೇಳ್ತಾ ಇರೋ ಟಿವಿಗಳಲ್ಲಿ ಹೇಳ್ತಾ ಇರೋದು ಅಷ್ಟೇ ಸರ್. ನಮ್ಮಲ್ಲಿ ಎಲ್ಲೂ ಬದಲಾವಣೆ ಇಲ್ಲ ಸರ್. ಇದು ಪಕ್ಷ ಬೇರೆ, ಗೌರ್ಮೆಂಟ್ ಬೇರೆ. ಅದನ್ನು ನೀವೇ ಹೇಳಿದ್ದು, ಇದನ್ನು ನೀವೇ ಇಲ್ಲ, ಪಕ್ಷ ಬೇರೆ ಗೌರ್ಮೆಂಟ್ ಬೇರೆ ಸರ್. ಪಕ್ಷ ಬೇರೆ ಗೌರ್ಮೆಂಟ್ ಬೇರೆ. ಗೌರ್ಮೆಂಟ್ ಅಲ್ಲಿ ಮಂತ್ರಿ ಆಗಿದ್ದಾರೆ, ಪಕ್ಷದಲ್ಲಿ ಅಧ್ಯಕ್ಷರಾಗಿದ್ದಾರೆ. ಯಾಕೆ ಇರಬಾರ್ದೇನೋ? ಪಕ್ಷ ಇಲ್ಲ, ಎಕ್ಸೆಪ್ಷನಲ್ ಕೇಸ್ ಅಂತನಲ್ಲ. ಪಕ್ಷ ಬೇರೆ, ಗೌರ್ಮೆಂಟ್ ಬೇರೆ. ರಾಜ್ಯ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತಾ ಇದ್ರು ಸರ್. ದೊಡ್ಡವರು ವಿಚಾರ ಸರ್, ನಮ್ಗೆ ಯಾಕೆ ಬೇಕು? ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಅಂದರೆ ಅವ್ರ ಮಾತ್ರ ನಾವೆಲ್ಲ ವಿರುದ್ಧವಾಗಿ ಹೇಳಂಗಿಲ್ಲ. ನಮ್ಮ ಅಧ್ಯಕ್ಷರು ಅವ್ರು ಏನು ಹೇಳ್ತಾರೆ ತೀರ್ಮಾನ ಅದೇ ತೀರ್ಮಾನ. ಖಂಡಿತವಾಗ್ಲೂ ಮುಂದುವರಿತಾರೆ. ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕಾ ಏನು? ಆಗ್ಬೇಕಾಗಿಲ್ಲ ಸರ್. ಇರೋದು ಕರೆಕ್ಟ್ ಆಗಿರೋದನ್ನ ಯಾಕೆ ಸರ್ ನಾವು ಕೆದಕಬೇಕು? ಇಲ್ಲ, ನನಗೇನು ನಾನು ಆವತ್ತೇ ಒಂದು ದಿವಸ ಹೇಳಿದೆ, ನಾನು ಯಾರ ಮನೆ ಬಾಗಿಲಿಗೆ ಹೋಗೋದಿಲ್ಲ, ಯಾರನ್ನೂ ಕೇಳೋದಿಲ್ಲ. ಕೋಲಾರ ಜನ ಏನು ನನಗೆ ಆಶೀರ್ವಾದ ಮಾಡಿ ಓಟ್ ಹಾಕಿದ್ದಾರೆ. ನನಗೆ ಕೋಲಾರ ಜನ ಓಟ್ ಹಾಕಿರೋದು ಏನಕ್ಕೆ ಹಾಕಿದ್ದಾರೆ ಅಂದರೆ ಕೆಲಸ ಮಾಡೋ ಅಂತ ಹಾಕಿದ್ದಾರೆ. ಹರಟೆ ಹೊಡಿಯೋ ಅಂತ ನಾನು ಓಟ್ ಹಾಕಿಲ್ಲ, ಕೆಲಸ ಮಾಡೋಕ್ಕೆ ಓಟ್ ಹಾಕಿದೆ. ಹರಟೆ ಹೊಡ್ಕೊಂಡು ಕೂತ್ಕೊಂತ ಯಾರು ನನಗೆ ಓಟ್ ಹಾಕಿಲ್ಲ. ಆ ಕೆಲಸ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಾವು ಮಂತ್ರಿ ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ, ಏನಾದ್ರೂ ಒಂದೇ, ಕೆಲಸ ಅಂತೂ ಮಾಡೇ ಮಾಡ್ತೀವಿ. ಇಂಥದಕ್ಕೆ ಅಂತ ಆಸೆ ಪಟ್ಟಿಲ್ಲ ಸರ್. ನನ್ನ ಜಾತಿ ಓಟ್ ಇರೋ 1500 ಓಟ್ ಸರ್ ಕೋಲಾರಲ್ಲಿ. ಇಷ್ಟು ಜನ ನನ್ನ ನಂಬಿ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರ ಋಣ ನಾನು ತೀರಿಸ್ಕೋಬೇಕು. ಏನಿದ್ರು ಏನಿಲ್ಲದೆ ಇದ್ರು ಆ ಕೆಲಸ ನಾನು ಮಾಡ್ತೀನಿ. ನನಗೆ ಅದು ಬೇಕು ಇದು ಬೇಕು ಅಂತ ಯಾವುದೂ ಹುಡ್ಕೊಂಡು ಹೋಗೋದಿಲ್ಲ. ಬಂದಿದ್ದನ್ನ ಪ್ರಸಾದ ಥರ 2 ಕೈಲಿ ನಿರೀಕ್ಷೆಗೆ ಸ್ಪಂದಿಸ್ತಾ ಇದ್ದೀರಾ ಸರ್? ಯಾರಿಗೆ? 100% ನಿರೀಕ್ಷೆಗೆ ಸ್ಪಂದಿಸ್ತಾ ಇದ್ದೀನಿ. ನೀವು ಪತ್ರಕರ್ತರು ಒಂದು ಕೆಲಸ ಮಾಡಿ, ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ. ಯಾವತ್ತು ನಾನು ಎಲ್ಲಿದ್ದೆ, ಎಷ್ಟು ದಿನ ನಾನು ಕೋಲಾರಲ್ಲಿ ಇದ್ದೀನಿ, ಎಷ್ಟು ದಿವಸ ಕೋಲಾರಲ್ಲಿ ಇಲ್ಲ ಅಂತ ನೀವೇ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಬೇಕಾದ್ರೆ ಚೆಕ್ ಮಾಡಿ. ಎಷ್ಟು ದಿನ ಇದ್ದೆ, ಎಷ್ಟು ದಿನ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ.